ಎಲ್ಲ ಧ್ಯಾನ ಬಂಧುಗಳಿಗೂ ನನ್ನ ಮಧ್ಯಾಹ್ನದ ವಂದನೆಗಳು. ಅವತಾರ್ ಫೌಂಡೇಶನ್ 21 ದಿನಗಳ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರಿಗೂ ಸ್ವಾಗತ. ಮತ್ತೆ ಮೊದಲಿಗೆ ಮಹಾವತಾರ್ ಫೌಂಡೇಶನ್ ಪಿರಮಿಡ್ ಸಂಸ್ಥೆಗಳಾದ ಪತ್ರಿಜಿಯವರಿಗೂ ಸ್ವರ್ಣಮಾಲಾ ಮಾತಾರವರಿಗೂ ವಂದಿಸುತ್ತಾ, ಈ ದಿನದ ಧ್ಯಾನದಲ್ಲಿ ತುಂಬಾ ಒಳ್ಳೆ ವಿಷಯಗಳನ್ನ ಹಂಚ್ಕೊಳ್ಳೋದಿಕ್ಕೆ ನಮ್ಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎಲ್ರಿಗೂ ಇವಾಗಲೇ ನಾವು ಒಂದ್ಸರಿ ಧ್ಯಾನ ಮಾಡಿ ಬಂದಿದೀವಿ. ಏನೇ ಒಂದು ವಿಷಯ ಕೇಳ್ಬೇಕು ಅಂದ್ರೆ ನಮ್ಮ ಮೈಂಡ್ ಒಂದು ಪೀಸ್ ಆಫ್ ಮೈಂಡ್ ಅಂತಂದಾಗ ಮೈಂಡ್ ಒಂಚೂರು ಶಾಂತವಾಗಿರ್ಬೇಕು. ಯಾಕೆ ಶಾಂತವಾಗಿರ್ಬೇಕು ಅಂತಂದ್ರೆ ನಾವ್ ಏನ್ ಕೇಳ್ತಾ ಇದೀವಿ, ನಾವ್ ಏನ್ ಮಾಡ್ತಾ ಇದೀವಿ, ಅದ್ರ ಬಗ್ಗೆ ನಮಗೆ ಗಮನ ಇರ್ಬೇಕು. ಆ ತರ ಕೇಳ್ಕೊಂಡಾಗ್ಲೇ ಅದು ಒಂಥರ ತಲೆಗೆ ಹೋಗುತ್ತದು, ಜೊತೆಗೆ ಅದನ್ನ ನಾವು ಯೂಸ್ ಮಾಡ್ಕೊಳ್ಳೋಕ್ಕೂ ಅರ್ಥ ಆಗುತ್ತೆ. ಆ ತರ ಅನ್ಕೊಂಡಿದೀನಿ. ಅದೇ ರೀತಿ ನಾವೇನಪ್ಪಾ ಅಂತಂದ್ರೆ ಧ್ಯಾನ, ಇವಾಗಾಗ್ಲೇ ಎಲ್ರು ಧ್ಯಾನ ಮಾಡಿ ಬಂದಿದೀವಿ. ಆ ಧ್ಯಾನದಲ್ಲಿ ನಾವು ಮ್ಯೂಸಿಕ್ ಹಾಕೊಂಡು ಧ್ಯಾನ ಮಾಡ್ತೀವಿ. ಯಾಕೆ ಮ್ಯೂಸಿಕ್ ಹಾಕೊಂಡು ಧ್ಯಾನ ಮಾಡ್ತೀವಿ? ಮ್ಯೂಸಿಕ್ ಕಡೆ ಹೋಗ್ಲಿ, ನಾವು ನಮ್ಮಷ್ಟಕ್ಕೆ ನಾವೇ ನಮ್ಮ ಉಸಿರನ್ನ ನಾವು ಗಮನಿಸ್ಕೋಬೇಕು ಅಂತ ಹೇಳಿರ್ತಾರೆ. ಬಟ್ ಹೊಸಬ್ರಿಗೆ ಹೆಂಗೆ ನಾವು ಸುಮ್ನೆ ಕೂತ್ಕೊಳ್ಳೋದು, ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ಏನು ಸುಮ್ನೆ ಟೈಮ್ ಎಲ್ಲ ವೇಸ್ಟ್ ಆಗುತ್ತೇನೋ. ಬೇರೆ ಆಮೇಲೆ ಜೊತೆಗೆ ನಾನೇನೋ ಮಾಡ್ತಾರೆ, ನನ್ನ ಯಾರೋ ಏನೋ ಅಬ್ಸರ್ವ್ ಮಾಡ್ತಾರೇನೋ, ನನ್ ಯಾಕೆ ಸುಮ್ನೆ ಹಿಂಗ್ ಕೂತಿದ್ದಾಳೆ ಅಂತ ಅನ್ಕೋತಾರೇನೋ ಅಂತ ಅನ್ಸುತ್ತೆ. ಅದಕ್ಕೆ ಈಗ ಒಂದು ಕಡೆಗೆ ಮೇಡಮ್ ಮ್ಯೂಟ್ ಆಯ್ತು, ಮಾತು ಕೇಳ್ತಾ ಇಲ್ಲ. ಈಗ ಮೇಡಮ್ ಕೇಳಿಸ್ತಿದೆ. ಓಕೆ, ಕೇಳಿಸ್ತಿದೆ. ಬಟ್ ತುಂಬಾ ಹಿಂದೆ ಹೋಗ್ಬೇಡಿ ಮಾ, ಮೊಬೈಲ್ ಇಂದ ಸ್ವಲ್ಪ ಹತ್ರನೇ ಇರಿ. ಓಕೆ ಮ್ಯಾಮ್. ಏನಪ್ಪಾ ಅಂದ್ರೆ ಅದೇ ನಾವು ಯಾವುದೇ ಒಂದ್ ಕಡೆಗೆ ಗಮನ ಕೊಟ್ಕೊಂಡು ಸುಮ್ನೆ ಏನೋ ಕುತ್ಕೊಳ್ಳೋ ಬದಲು ಮ್ಯೂಸಿಕ್ ಕಡೆಗಾದ್ರೂ ಗಮನ ಬಂದ್ರೆ ಉಸಿರ ಕಡೆಗೆ ಇದು ಗಮನ ಬರಲ್ಲ ಹೊಸಬ್ರಿಗಲ್ವಾ. ಅದು ನಾವು ಇಲ್ಲಿ ಉಸಿರಾಡ್ತಾನೆ ಇದೀವಿ, ಉಸಿರಿಲ್ಲ ಅಂದ್ರೆ ಒಂದು ಕ್ಷಣ ಅರಗಳಿಗೆ ಕೂಡ ನಾವು ಬದುಕಿರಲ್ಲ, ನಾವು ಮನುಷ್ಯರೇ ಆಗಿರಲ್ಲ. ಏನಪ್ಪಾ ಅಂತಂದ್ರೆ ಅವಾಗ ಶವ ಆಗ್ಬಿಟ್ಟಿರ್ತೀವಿ. ಆದ್ರೂ ಅದನ್ನ ನಾವು ಅಬ್ಸರ್ವ್ ಮಾಡ್ಕೊಂಡಿರಲ್ಲ, ಅದು ಗೊತ್ತಿರಲ್ಲ. ಎಷ್ಟೋ ಜನ ಗೊತ್ತಿರಲ್ಲ, ನಮಗೂ ಗೊತ್ತಿರ್ಲಿಲ್ಲ ಇದುವರೆಗೂ. ನಾವು ಇದು ರಂಗನಾಥ್ ಸರ್ ನಮ್ಗೆ ಹೇಳೋವರ್ಗುನು ಹೌದು ನಾವು ಡೈಲಿ ಉಸಿರಾಡ್ತೇವೆ, ನಾವು ಡೈಲಿ ಏನ್ ಮುಂದಿನ ಕಡೆ ಹಿಂಗ್ ಅನ್ಕೊಂಡು ನಾವು ಉಸಿರು ಬರ್ತಾ ಇದೆಯಾ ಹೋಗ್ತಾ ಇದೆಯಾ ಅದನ್ನ ನಾವು ಗಮನಿಸ್ತಿರ್ಲಿಲ್ಲ. ಧ್ಯಾನ ಅಂತ ಬಂದ ಮೇಲೆನೆ ನಮ್ಗೆ ಈ ರೀತಿ ಗಮನಿಸ್ಬೇಕು. ಉಸಿರು ನಾವು ಆಡ್ತಾ ಇದ್ವಿ, ಅದು ಅವಾಗ ಆಡ್ತಿದ್ವಿ, ಅವಾಗ ಇವಾಗ ಮಾತ್ರ ಆಡ್ತಾ ಇಲ್ಲ, ಅವಾಗ್ಲೂ ಆಡ್ತಾ ಇದ್ವಿ. ಬಟ್ ಅದು ನಮ್ಗೆ ಗೊತ್ತಿಲ್ಲದೆ ನಡೀತಾ ಇತ್ತು. ಇವಾಗ ನಾವು ಅದ್ರ ಬಗ್ಗೆ ಗೊತ್ತು ಮಾಡ್ಕೋಬೇಕಾಗಿದೆ. ಜೊತೆಗೆ ನಾವು ನಮಗ್ ಗೊತ್ತಿರೋ ಬೇರೆಯವ್ರಿಗೂ ಹೇಳ್ಬೇಕಾಗಿದೆ. ಆವಾಗ ನಮ್ಗೆ ಧ್ಯಾನದ ಬಗ್ಗೆ ಆದಂತ ಲಾಭಗಳನ್ನೆಲ್ಲ ನಾವು ಅರ್ಥ ಮಾಡ್ಕೋಬಹುದು. ನಾವು ಈಗ ಏನಪ್ಪಾ ಅಂದ್ರೆ ಧ್ಯಾನದ ಬಗ್ಗೆ ನಾವು ಏನ್ ಲಾಭ ಪಡ್ಕೊಂಡ್ವಿ, ನಾವು ಸುಮ್ನೆ ಕುತ್ಕೊಂಡ್ರೆ ಧ್ಯಾನದಲ್ಲಿ ಏನ್ ಲಾಭ ಆಗುತ್ತೆ? ಮೈಂಡ್ ಏನಪ್ಪಾ ಅಂತಂದ್ರೆ ಯಾವಾಗ್ಲೂ ಏನಾದ್ರೂ ಒಂದೊಂದು ಯೋಚನೆ ಮಾಡ್ತಾ ಇರುತ್ತೆ. ಮೈಂಡ್ ಒಂಥರ ಹುಚ್ಚು ಕುದುರೆ ಇದ್ದಂಗೆ ಅಂತಾರೆ. ಆ ತರ ಇರ್ಬೇಕಾದ್ರೆ ಅದನ್ನ ನಾವು ಒಂದು ಸ್ಥಿಮಿತಿಗೆ ಹೇಳ್ಕೋಬೇಕು. ಅದಕ್ಕೊಂದು ಮೂಗ್ದಾರ ಯಾವ್ದೋ ಒಂದು ಪ್ರಾಣಿ ಏನಾದ್ರು ಕಟ್ ಹಾಕದೇ ಇದ್ರೆ ಅದು ನಮ್ಮ ಹತ್ರ ಬರಲ್ಲ. ಆ ತರ ಒಂದು ದಾರ ಹಾಕಿ, ಒಂದು ಹಸುನಾಗ್ಲಿ, ಒಂದು ಎತ್ತು, ಏನೇ ಒಂದು ಪ್ರಾಣಿ ಪಕ್ಷಿಗಳಿಗೆಲ್ಲ ನಾವೇನಾದ್ರೂ ಅದಕ್ಕೊಂದು ಕಂಟ್ರೋಲ್ ಮಾಡ್ಬೇಕು ಅಂದ್ರೆ ಅದಕ್ಕೊಂದು ದಾರ ಹಾಕಿ ಕಟ್ಟಿ ನಮ್ ಕಡೆಗೆ ಎಳಿತೀವಿ. ಆ ತರ ನಾವು ಹೇಳ್ಕೊಂಡು ಅದನ್ನ ಮನಸ್ಸು ಅನ್ನೋದು ಒಂದು ಹುಚ್ಚು ಕುದುರೆ ತರನೇ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ನಾವು ಒಂದು ಸ್ಥಿಮಿತ ತರಬೇಕಾದ್ರೆ ಈ ತರ ಯಾವ್ದಾದ್ರು ಒಂದು ರೂಢಿಸ್ಕೋಬೇಕು. ರೂಢಿಸ್ಕೋಬೇಕು. ಅದ್ರಲ್ಲಿ ಏನಪ್ಪ ಅಂತಂದ್ರೆ ಅವಾಗೆಲ್ಲ ನಮ್ಗೆ ಗೊತ್ತಿಲ್ದೇನೆ ಏನೇನೋ ಒಂದೊಂದು ಆಟದಲ್ಲೇ ಧ್ಯಾನ ಮಾಡ್ಕೊಳ್ಳೋದು. ಆಮೇಲೆ ಯಾವ್ದೋ ಒಂದು ಪುಸ್ತಕ ಅದ್ರಲ್ಲೇ ಧ್ಯಾನ ಮಾಡ್ಕೊಳ್ಳೋದು. ಅದೆಲ್ಲ ಒಂದು 10 ನಿಮಿಷ ಕಾಲ್ ಗಂಟೆ ಮೇಲೆ ಬೇಜಾರಾಗ್ತಿತ್ತು, ಹೊರಟು ಬಿಡ್ತಿದ್ವಿ. ಎದ್ದು ಒಂದ್ ಅರ್ಧ ಗಂಟೆ ಕೂತ್ಕೊಳ್ಳೋಷ್ಟು ಸ್ಥಿಮಿತ ನಮ್ಗೆ ಇರ್ತಿರ್ಲಿಲ್ಲ. ಈಗೇನಪ್ಪಾ ಅಂತಂದ್ರೆ ಈಗ ನನ್ನೇ ತಗೊಳ್ಳಿ ಉದಾಹರಣೆಗೆ, ನನ್ನ ಲೈಫಲ್ಲೇ ನಾನು ಬರ್ತಾ ಇದ್ದೀನಿ. ಈಗೇನಪ್ಪಾ ನಾವು ಅವಾಗ 10 ನಿಮಿಷ 15 ನಿಮಿಷ ಈಗ ಒಂದ್ ಪೂಜೆ ಮಾಡ್ತೀವಿ, ಒಂದ್ ಮಂತ್ರ ಹೇಳ್ತೀವಿ, ಒಂದ್ 20 ನಿಮಿಷ ಆದ್ರೆ ಸಾಕು, ಇವತ್ತು ನಾಳೆ ಓದ್ಕೊಳ್ಳೋಣ ಅಷ್ಟೇ, ಹಂಗನ್ಬಿಟ್ಟು ಬಿಟ್ಬಿಡ್ತಿದ್ವಿ. ಇವಾಗ ಏನಪ್ಪಾ ನಾವು ಒಂದು ಧ್ಯಾನಕ್ಕೆ ನಾವು ಬರ್ಲೇಬೇಕು ಅಂತಂದಾಗ ಒಂದು ಸಂಕಲ್ಪ ಮಾಡ್ಕೊಂಡ್ ಕೂತ್ಕೋತೀವಿ. ಏನ್ ಸಂಕಲ್ಪ? ನಾವು ಅವರೆಲ್ಲ ಮಾಡಿದ್ದಾರೆ, ಅದ್ರಲ್ಲೇನೋ ಎಲ್ಲ ಲಾಭ ಆಗಿದೆ, ಹೌದೆಲ್ಲರೂ ಹೇಳೋದನ್ನ ಕೇಳ್ಕೊಂಡಾಗ ನಮಗೂ ಆ ಲಾಭ ಆಗ್ಬೋದು, ನಮಗೂ ಒಳ್ಳೇದಾಗ್ಬೋದು, ನಾವು ಆ ರೀತಿ ಯಾಕೆ ಆಗ್ಬಾರ್ದು? ರಾಮಕೃಷ್ಣ ಪರಮಹಂಸರಾಗ್ಲಿ, ಯೋಗಾನಂದರಾಗ್ಲಿ, ಈ ತರ ಬುದ್ಧ ಆಗ್ಲಿ, ಇವರೆಲ್ಲ ಮಾಡಿದ್ದಾರೆ ಅಂತಂದ್ರೆ ಅಷ್ಟೊಂದು ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಅಷ್ಟೊಂದು ದೊಡ್ಡ ದೊಡ್ಡ ಸಾಧನೆ ಮಾಡಿದ್ದಾರೆ. ನಾವು ಸಣ್ಣಕ್ಕೆ ಮಾಡ್ಕೊಂಡು ಹೋಗ್ತಾ ಇರೋಣ ಅನ್ನೋದೊಂದು ಮನ್ಸಲ್ಲಿ ಬರುತ್ತೆ. ಆವಾಗ ನಾವೇ ಅದು ಸಂಕಲ್ಪ ಮಾಡ್ಕೋಬೇಕು. ಅದು ಯಾರೇ ಹೇಳಿ ಮಾಡ್ಸೋದಲ್ಲ. ಈಗ ಯಾರಿಗಾದ್ರು ಹೊಟ್ಟೆ ಹಸ್ತವ್ರಿಗೆ ನಾವು ಊಟ ಒಂಚೂರು ಕೊಡ್ತೀವಿ, ಬಟ್ ಹೊಟ್ಟೆ ಹಸ್ತವ್ರು ಮಾತ್ರ ಅದು ರುಚಿ ಇರುತ್ತೆ. ಹಾಗಂತ ಅನ್ಬಿಟ್ಟು ಹೊಟ್ಟೆ ಹಸಿಲಿಲ್ಲ ಅವ್ರಿಗೆ ಏನ್ ಕೊಡೋದ್ ಬಿಡು ಅಂತ ನಾವು ಬಿಡಬಾರ್ದು. ಧ್ಯಾನದ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅಂದಾಗ್ಲೂ ನಾವು ಇವತ್ತೊಂದ್ ದಿವಸ ಒಂದ್ ಸ್ವಲ್ಪ ಏನೋ ರುಚಿ, ಒಂದ್ ಮಗುಗೆ
ಒಂದೇನೋ ಒಂದ್ ಸಣ್ಣ ಸಾಮಾನು ಕೊಡ್ತೀವಿ ಅದಕ್ಕೆ ಇಷ್ಟ ಆಗಲ್ಲ. ಇದು ಚೆನ್ನಾಗಿದೆ ಅಂತ ಮುದ್ದು ಮಾಡಿ ಅದು ಮನಸ್ಸನ್ನ ಒಂದು ಹೇಳ್ದಂಗೆ ಮನಸ್ಸನ್ನ ಒಂದು ಮುದ್ದು ಮಗು ತರ ನೋಡ್ಕೋಬೇಕು. ಆವಾಗ ಆ ಮನಸ್ಸು ಬರುತ್ತೆ. ಆ ಮನಸ್ಸನ್ನ ನಿಲ್ಸೋದಿಕ್ಕೆ ಒಂದು ಒಂದು ಹಗ್ಗ ಹಾಕಿ ಎಳ್ದು ನಾವು ಕಟ್ತೀವಲ್ಲ ಆ ತರ ಸಂಕಲ್ಪ ಮಾಡ್ಕೊಂಡು ಕೂತ್ಕೊಂಡು ಇವತ್ತು ನಾನು ಇಷ್ಟು ಗಂಟೆಗೆ ನಾವು ಕೂತ್ಕೊಳ್ಳೇಬೇಕು, ನಾನು ಇದನ್ನ ಮಾಡ್ಲೇಬೇಕು ಅಂತ ಒಂದ್ ಸಂಕಲ್ಪ ಮಾಡ್ಕೋಬೇಕು, ನಿರ್ಧಾರ ಮನಸ್ಸಿಗೆ ಕೊಡ್ಬೇಕು. ಆಗ ಕೂತ್ಕೊಂಡು ನಾವು ಕೂತ್ಕೊಂಡಾಗ ಧ್ಯಾನಕ್ಕೆ ನಾವು ಸ್ವಲ್ಪ ಅಣಿ ಆಗ್ತೀವಿ. ಇವಾಗ ಅವರೆಲ್ಲ ಹೇಳ್ಕೊಟ್ಟಿರೋದಂದ್ರೆ ಅಥವಾ ಈ ಬುದ್ಧ ಮಾಡಿರ್ಬೋದು, ಯೋಗಾನಂದ ಪರಮಹಂಸರು ಅವರೆಲ್ಲ ಮಾಡಿದ್ದು ಸ್ವಲ್ಪ ಕಠಿಣವಾಗಿ ಅವ್ರು ಅಷ್ಟೋ ಶ್ರಮ ಮಾಡಿ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಅವ್ರು ನಮ್ಗೆಲ್ಲ ಹೇಳ್ಕೊಟ್ಟಕ್ಕೆ ಎದುರುಗಡೆ ಅವ್ರಿಲ್ಲ, ಅವ್ರು ನಮಗ್ ಗೊತ್ತಿಲ್ಲ. ಈಗ ಗೊತ್ತಿರುವಂತ ಗುರುಗಳಾದ ರಂಗನಾಥ್ ಸರ್ ಈಗ ನಮ್ಮ ಸೀನಿಯರ್ ಮಾಸ್ಟರ್ಗಳೆಲ್ಲ ಇರೋದ್ರಿಂದ ನೀವು ಫಸ್ಟ್ ಯೋಗ ಮಾಡ್ಬೇಕು. ಮೈ ಕೈ ಎಲ್ಲ ಒಂಚೂರು ನಾವು ಕೂತ್ಕೋಬೇಕಾದ್ರೆ ಏನೋ ಒಂದು ಕಠಿಣ ಭಾರ ಇರುತ್ತೆ, ನರಗಳೆಲ್ಲ ಏನೇನೋ ಇಷ್ಟಕ್ಕವೇನೋ ಏನೇನೋ ವರ್ಕ್ ಮಾಡ್ತಾ ಇರ್ತೇವೆ. ಅದನ್ನೆಲ್ಲ ಒಂದ್ ಸ್ಥಿಮಿತಕ್ಕೆ ತಗೊಂಡ್ಬಂದು ಕೂರ್ಸಿ ನಾವು ಕಣ್ಣು ಮುಚ್ಕೋಬೇಕು. ಫಸ್ಟ್ ಕಣ್ಣು ಮುಚ್ಕೊಂಡು ನಾವು ಇಂಥದ್ ಮಾಡ್ಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಈಗ ಹೇಳ್ಕೊಡ್ತಾರಲ್ಲ ಧ್ಯಾನ ಕೂತ್ಕೋಬೇಕಾದ್ರೆ ಯಾವ ರೀತಿ ಅಣಿ ಆಗ್ಬೇಕು, ಒಂದು ಎರಡು ಕೈಗಳನ್ನ ಒಂದು ಹೆಣ್ಕೋಬೇಕು, ಕಾಲ್ನ ಒಂದ್ರ ಮೇಲೆ ಒಂದು ಹಾಕೋಬೇಕು, ಕಣ್ಣನ್ನ ನಿಧಾನವಾಗಿ ಮುಚ್ಕೋಬೇಕು. ಅವಾಗ ನಾವು ಏನ್ ಮಾಡ್ತಾ ನಾನು ಏನ್ ಕೂತಿದ್ದೀನಿ, ನಾನು ಏನ್ ಮಾಡ್ಬೇಕು ಅನ್ನೋದು ಒಂದು ಸಂಕಲ್ಪ ಮಾಡ್ಕೊಂಡು ಕೂತ್ಕೊಂಡು ನಾವು ಮಧ್ಯ ಆಮೇಲೆ ಎಲ್ಲ ನಮ್ಮ ಶರೀರದಲ್ಲಿ 7 ಚಕ್ರಗಳು ಇಂಪಾರ್ಟೆಂಟು. ಇನ್ನೂ ಒಂದು 7 ಇನ್ನೂ ಒಂದು 2 9 16 18 ಚಕ್ರಗಳಿದೆ ಅಂತೆಲ್ಲ ಹೇಳ್ತಾರೆ. ಅದ್ರಲ್ಲಿ ನಮ್ಗೆ ಇಂಪಾರ್ಟೆಂಟ್ ಆಗಿ ಒಂದು 7 ಚಕ್ರಗಳ ಬಗ್ಗೆ ಸ್ವಲ್ಪ ಮೇಡಮ್ ಮೇಡಮ್ ಹೇಳ್ತಿ ಏನು ಕೇಳ್ತಾ ಇರ್ಲಿಲ್ಲ, ಅದೇನು ಪ್ರಾಬ್ಲಮ್ ಇದೆ ಅಂತ ನಾನು ಅನ್ಕೊಂಡೆ. ಅಲ್ಪ ಮೇಡಮ್ ಕೇಳಿಸ್ತಾ ಇದೆಯಾ? ಮೇಡಮ್ ತುಂಬಾ ಸಣ್ಣದಾಗಿ ಕೇಳ್ತಾ ಇದೆ ನನಗೇನೋ, ಗೀತಾ ಮೇಡಮ್ಗೆ ಹೆಂಗೋ ಗೊತ್ತಿಲ್ಲ. ನಾನು ವಿಡಿಯೋ ಕೂಡ ಆಫ್ ಮಾಡ್ಕೊಂಡಿದ್ದೆ, ಬಹಳ ಚಿಕ್ಕದಾಗಿ ಕೇಳ್ತಾ ಇದೆ. ಮತ್ತೆ ನಾ ಬ್ಲೂಟೂತ್ ಹಾಕೊಂಡೆ ಆದ್ರೂ ನಂಗೆ ಚಿಕ್ಕದಾಗಿ ಕೇಳ್ತಾ ಇದೆ. ಬಹುಶಃ ನನ್ನ ಮೊಬೈಲ್ ಪ್ರಾಬ್ಲಮ್ ಇರ್ಬೋದು ಅಂತ ನಾನು ಸುಮ್ಮನಿದ್ದೆ. ಫುಲ್ ಎಲ್ಲ ಕೊಟ್ಟಿದ್ದೀನಿ ಮೇಡಮ್, ಸ್ಪೀಕರ್ ಎಲ್ಲ ಫುಲ್ ಕೊಟ್ಟಿದ್ದೀನಿ. ಫುಲ್ ಇಟ್ಕೊಂಡಿದ್ರೆ ವಾಲ್ಯೂಮ್ ಅದೇ ಈಗೇನಪ್ಪ ಮ್ಯೂಟ್ ಇದೆ ನಿಮ್ದು. ಚಕ್ರಗಳೆಲ್ಲ ಇದೆ, ಆ ಚಕ್ರಗಳನ್ನೆಲ್ಲ ನೆನೆಸ್ಕೊಂಡು ನಾವು ಧ್ಯಾನ ಕೂತ್ಕೋಬೇಕು. ಧ್ಯಾನ ಕೂತ್ಕೊಂಡಾಗ ಮೂಲಾಧಾರ ಚಕ್ರದಿಂದ ಹಿಡಿದು ಮತ್ತೆ ಸಹಸ್ರಾರದವರೆಗೂ ಎಲ್ಲಾ ಚಕ್ರಗಳನ್ನ ಜ್ಞಾನವಾಗಿ ಒಂಥರ ನಾವು ಕಾಮ ಕೂತ್ಕೊಂಡು ನಿರ್ಜನ ಪ್ರದೇಶದಲ್ಲಿ ನಿಶ್ಶಬ್ದ ಪ್ರದೇಶದಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದಾಗ ನಾವು ಏನು ಹುಟ್ಟಿದೀವಿ, ನಾವೇನ್ ಮಾಡ್ಬೇಕು, ಮುಂದೆ ನಮ್ಮ ಕರ್ತವ್ಯಗಳೇನು, ಈಗ ಮಾಡಿದ ತಪ್ಪಾದ್ರೂ ಯಾವುದು, ಈ ನಾವು ತಪ್ಪು ಮಾಡಿದೀವಲ್ವಾ ಅದನ್ನ ಸರಿ ಮಾಡ್ಕೋಬೇಕಾದ್ರೆ ಮಾರ್ಗ ಏನು ಅಂತೆಲ್ಲ ತಿಳ್ಕೊಂಡು ನಾವು ಧ್ಯಾನ ಮಾಡ್ಬೇಕಾಗತ್ತೆ. ಈ ಧ್ಯಾನ ಅದ್ರಲ್ಲೇ ಒಂದು ಉದಾಹರಣೆ ಅಂತಂದ್ರೆ ನಾನೇ ಹಿಂದೆ ಎಷ್ಟೋ ನನಗೆ ಇವಾಗಲೇ 66 ವರ್ಷ ಅಂತ ಅಂದ್ರೆ ಅದ್ರಲ್ಲಿ ನಾನು ಒಂದ್ 2-3 ವರ್ಷ ಕೂಡ ನಾನು ಈ ಧ್ಯಾನದ ಬಗ್ಗೆ ನನಗೆ ಗೊತ್ತೇ ಇಲ್ಲ. ಇಷ್ಟೊಂದೆಲ್ಲ ಕಳ್ಕೊಂಡು ಈಗ 1 ವರ್ಷದಿಂದ ಈಚೆಗೆ ನಾನು ಧ್ಯಾನ ಬಂದ್ಮೇಲೆ ನನಗೆ ನಿಜವಾಗ್ಲೂ ಎಷ್ಟೋ ಜ್ಞಾನ ಬಂದಿದೆ ಅಂತ ನೋಡ್ಕೋಬೇಕು. ಧ್ಯಾನ ಮಾಡಿದ್ರೆ ಜ್ಞಾನ ಸಂಪಾದನೆ ಆಗುತ್ತೆ. ಜ್ಞಾನ ಸಂಪಾದನೆ ಆದಾಗ ಬೆಲೆ ಅದೇ ಯಾರಾದ್ರೂ ಮನುಷ್ಯರುಗಳಿಗೆ ಜ್ಞಾನಿಗಳಿಗೆ ಒಂದು ಬೆಲೆ ಕೊಡ್ತಾರೆ. ಏನೋ ಉಚಿತ ಏನೇನೋ ಮಾತಾಡೋದು ಯಾರು ಬೆಲೆ ಕೊಡಲ್ಲ. ಒಂದು ಆ ಮಾತಿಂದ ಒಂದು 5 ಪೈಸದಷ್ಟು ಏನಾದ್ರೂ ಅವರಿಗೆ ಅದು ಅರ್ಥ ಆಗಿದ್ರೆ ಆ ಮನುಷ್ಯನಿಗೆ ಬೆಲೆ ಸಿಗುತ್ತೆ. ಅದೊಂದು ತಿಳ್ಕೊಬೇಕು. ಈಗ ಅರ್ಜುನ ಅಥವಾ ಕೃಷ್ಣ, ಅರ್ಜುನ ಏನಪ್ಪಾ ಅಂದ್ರೆ ಅವನು ಜ್ಞಾನಿನೂ ಅಲ್ಲ ಜ್ಞಾನಿನೂ ಅಲ್ಲ. ಆದ್ರೆ ಕೃಷ್ಣ ಒಂದು ಧ್ಯಾನದಲ್ಲಿದ್ದು ಜ್ಞಾನ ಎಲ್ಲ ತಿಳ್ಕೊಂಡಿದ್ರಿಂದ ಅವನ ಮಾತನ್ನ ಅವನು ಆಲಿಸ್ಕೊಂಡು ಅವನು ಹೇಳ್ದಂಗೆ ಕೇಳಿದಕ್ಕೆ ಅವನು ಯುದ್ಧದಲ್ಲಿ ಗೆದ್ದ. ಅದು ಒಂದು ಉದಾಹರಣೆ ತಗೋಬಹುದು. ಜೊತೆಗೆ ಏನಪ್ಪಾ ಅದೇ ರೀತಿ ನಾವು ಅಷ್ಟೇ ಯಾವ್ದಾದ್ರು ಒಂದು ಒಳ್ಳೆ ಜನಗಳು, ಒಂದು ಧ್ಯಾನಿಗಳು, ಗುರುಗಳು ಇಂಥವ್ರ ಮಾತನ್ನ ನಾವು ಕೇಳ್ಕೊಂಡು ಹೋದ್ರೆ ನಾವು ಮುಂದೆ ಯಾವ್ದಾದ್ರು ಒಂದು ಸಾಧನೆ ಮಾಡ್ಬೋದು. ಯಾವುದೇ ಒಂದು ಸಾಧನೆ ಮಾಡ್ಬೇಕಾದ್ರೆ ಸಂಕಲ್ಪ ಮುಖ್ಯ. ಸಂಕಲ್ಪದ ಜೊತೆಗೆ ನಾವು ಒಂದ್ ಒಳ್ಳೆ ಇದು ಧ್ಯಾನಿಗಳ ಜೊತೆ ನಾವು ಸಂಪರ್ಕ ಇಟ್ಕೊಂಡಿರ್ಬೇಕು. ಅವ್ರು ಏನ್ ಮಾಡ್ತಾರೆ, ಅವ್ರು ಏನ್ ಹೇಳ್ತಾರೆ ಅದನ್ನೆಲ್ಲ ನಾವು ಮನನ ಮಾಡ್ಕೋಬೇಕು. ಒಂದಿನ ಮಾಡಿದ್ರೆ ಇದು ಆಗಲ್ಲ. ಇದು ಅಪರೂಪಕ್ಕೆ ಒಂದಿನ ಮಾಡ್ಬಿಟ್ಟು ಇವತ್ತಿನ ತುಂಬಾ 1-2 ಗಂಟೆ ಟೈಮ್ ಕುತ್ಕೊಂಡು ಕೇಳ್ಬಿಡೋದು, ಮತ್ತೆ ನಾಳೆ ಇಲ್ವೇ ಇಲ್ಲ ಆ ತರ ಮಾಡ್ಬೋದು. ಸತತ ಇದು ಯಾವಾಗ್ಲೂ ಮಾಡ್ತಾನೇ ಇರ್ಬೇಕು. ಈಗ 1-2 ದಿನದಲ್ಲಿ ಸಾಧನೆ ಆಗಲ್ಲ, ಹಾಗಂತ ಬಿಡಲೂಬಾರ್ದು. ಇವತ್ತಾಗ್ಲೇ 5 ನಿಮಿಷ ಕೂತ್ಕೊಂಡ್ವಿ, ನಾಳೆ ಇನ್ನೊಂದು 5 ನಿಮಿಷ ಹೆಚ್ಚಿಸ್ಕೊಳ್ಳೋದು, 10 ನಿಮಿಷ 15 ನಿಮಿಷ ಈ ತರ. ಜೊತೆಗೆ ಅವ್ರು ಹೇಳಿದ್ದಾರೆ ಈ ಸಣ್ಣ ಸಣ್ಣ ಬುಕ್ಗಳನ್ನೆಲ್ಲ ತಗೊಂಡು ಓದಿ ಹೇಳ್ತಿರ್ತಾರೆ. ನಾವೇ ಎಲ್ಲಾ ಬುಕ್ ತಗೋಬೇಕು ಅಂತಿಲ್ಲ, ಅವ್ರು ತಗೊಂಡಿರೋರು ನಮ್ಮ ಧ್ಯಾನ ಹಂಚ್ತಾ ಇರ್ತಾರೆ, ಅದನ್ನೆಲ್ಲ ನಾವು ತಿಳ್ಕೊಂಡು ಮಾಡ್ಬೋದು. ಈ ರೀತಿ ನಮ್ಮ ವಯಸ್ಸು ಎಷ್ಟಿದೆ ಅಷ್ಟು ತಗೋಬೇಕು, ಅಷ್ಟು ಧ್ಯಾನ ಮಾಡ್ಬೇಕು. ಆಮೇಲೆ ಒಳ್ಳೆ ಒಂದು ಸತ್ಸಂಗಗಳಲ್ಲಿ ಮತ್ತೆ ಆಧ್ಯಾತ್ಮಿಕ ಬಗ್ಗೆ ಎಲ್ಲ ತಿಳ್ಕೊಂಡು ನಾವು ಮಾಡ್ಬೇಕು. ಜೊತೆ ಏನಪ್ಪಾ ಅಂದ್ರೆ ಮಾಂಸಾಹಾರ ಇದೆಲ್ಲದಕ್ಕಿಂತ ಹೆಚ್ಚಿಗೆ ನಾವು ಮನಸ್ಸನ್ನ ನಿಗ್ರಹ ಮಾಡ್ಬೇಕಾದ್ರೆ ಆಹಾರ ಕೂಡ ಮುಖ್ಯ ಆಗುತ್ತೆ. ಆಹಾರ ನಾವು ಯಾವಾಗ ಕಂಟ್ರೋಲ್ ಆಗಿ ತಗೊಂಡು ಒಂದು ಸ್ವಾಸ್ಥ್ಯ ಸಸ್ಯಾಹಾರ, ಸಾತ್ವಿಕ ಆಹಾರಗಳು, ಆ ತರ ಆಹಾರಗಳು, ಹುಳಿ ಉಪ್ಪು ಖಾರಗಳ ಯಥೇಚ್ಛವಾಗಿ ತಿಂತಿದ್ದವರು ಅದನ್ನೆಲ್ಲ ಬಿಡ್ಬೇಕು. ಅದೆಲ್ಲ ನಮ್ಮ ಮನಸ್ಸಿನ ಮೇಲೆ, ನರನಾಡಿಗಳ ಮೇಲೆಲ್ಲ ಅವು ಪ್ರಚೋದನೆ ಎಲ್ಲ ಮಾಡ್ತವೆ. ಅದು ಒಂಥರ ವಿಕಾರ ಆಗ್ತದೆ. ಮನಸ್ಸು ಮೈ ಎಲ್ಲದಕ್ಕೂ ಹುಳಿ ಉಪ್ಪು ಖಾರಗಳು ಎಲ್ಲ ಏನು ಜೊತೆಗೆ ಅವೆಲ್ಲನೂ ಮಿಶ್ರಿತ ಮಾಡೇನೆ ಈ ಮಾಂಸಾಹಾರಗಳು ಮಾಡ್ಬೇಕು.
ಸಸ್ಯಾಹಾರ ಬೇಕಾದ್ರೆ ಬರೀ ಒಂದು ಉಪ್ಪಾಗ್ಲಿ ಒಂದು ಬರೀ ನೀರಲ್ಲಿ ಬೇಯಿಸ್ಕೊಂಡು ತಿನ್ಬೋದು. ಈ ತರ ಮಾಂಸಾಹಾರಗಳಾದ್ರೆ ತುಂಬಾ ಅವು ಏನೇನೆಲ್ಲ ಹಾಕಿ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ. ಅದನ್ನೆಲ್ಲಾನು ತಿನ್ನುವವ್ರಿಗೆ ತುಂಬಾನೇ ಧ್ಯಾನದ ಬಗ್ಗೆ ಅವ್ರಿಗೆ ನಾವು ಎಷ್ಟು ಹೇಳಿದ್ರು ಅವ್ರಿಗೆ ಇದು ಬರೋದೇ ಇಲ್ಲ. ಒಂದು ಮನಸ್ಸನ್ನ ಅವ್ರ ಚಿಂತೆ ತಗೊಳ್ಳೋದೇ ಇಲ್ಲ. ಈಗ ನಾವಾದ್ರೂ ಸಾತ್ವಿಕ ಆಹಾರ ತಗೊಂಡಿರೋದ್ರಿಂದ ನಾವು ಯಾವಾಗ್ಲೂ ಸಾತ್ವಿಕದಲ್ಲೇ ಬಂದಿದೀವಿ. ಅದರಿಂದ ಅಲ್ಲ ನನಗೆ ಹೇಳ್ಕೊತಾ ಇರೋದಲ್ಲ. ಏನಪ್ಪಾ ಅಂದ್ರೆ ಸಾತ್ವಿಕ ಆಹಾರ ತಗೊಂಡು ನಾವು ಆಧ್ಯಾತ್ಮದಲ್ಲಿ ನಾವು ಮೊದಲೇ ಇದ್ದಿದ್ರಿಂದ ಇಷ್ಟು ಸುಲಭವಾಗಿ ನಮಗೆ ಒಂದು ಧ್ಯಾನದ ಬಗ್ಗೆ ಬರೋದಕ್ಕೆ ಸ್ವಲ್ಪ ಅವಕಾಶ ಸಿಗ್ತೇನೋ ಅಂತ ಅನ್ಕೋತಾ ಇದೀವಿ. ರಂಗನಾಥ್ ಗುರೂಜಿ ಆಗ್ಲಿ, ಮತ್ತೆ ನಾಗರಾಜ್ ಗುರೂಜಿ ಅವರು, ಈ ವೆಂಕಟರಮಣ ಸರ್ ಇವರೆಲ್ಲ ಯೋಗ ಎಲ್ಲ ಹೇಳ್ಕೊಡ್ಬೇಕಾದ್ರೆ ಒಂದೋ ಎರಡೋ ಯೋಗದಲ್ಲಿ ನನ್ನ ಕೈಲಿ ಆಗ್ಲಿಲ್ಲ ಮಾಡಕ್ಕೆ ಅಂದ್ರು ಅದನ್ನೆಲ್ಲ ಮಾಡೋ ಉತ್ಸಾಹ ಕೂಡ ಇದೆ. ಯೋಗಾನು ಮಾಡ್ಕೋಬೇಕು ಜೊತೆಗೆ. ಯೋಗ ಮತ್ತೆ ಉಸಿರಾಟದ ಕಡೆ ಗಮನ ಕೊಡೋದು, ಮತ್ತೆ ಒಳ್ಳೊಳ್ಳೆ ಪುಸ್ತಕಗಳನ್ನ ಓದೋದು, ಇದನ್ನೆಲ್ಲ ಮಾಡೋದ್ರಿಂದ ನನಗೆ ತುಂಬಾ ಮನ್ಸಲ್ಲಿ ಈಗ ನಂದೇ ಒಂದು ಇದಾಗಿದೆ ಅಂತ ಅನ್ಕೋತಾ ಇದೀನಿ. ನನ್ನ ಮನಸ್ಸು ಸ್ವಲ್ಪ ಬದಲಾವಣೆ ಆಗ್ತಾ ಇದೆ. ಹೌದು, ನಾನು ತುಂಬಾ ಬೇಗನೆ ನಮ್ಗೆ ಒಂಥರ ಮೇಡಮ್ ಯಾವ್ದೋ ಮ್ಯೂಟ್ ಆಗಿಲ್ಲ, ಅನ್ಮ್ಯೂಟ್ ಆಗಿದೆ ಅನ್ಸುತ್ತೆ. ನನ್ನ ಮನಸ್ಸು ಕೂಡ ತುಂಬಾನೇ ಶಾಂತವಾಗಿದೆ ಅಂತ ಅನ್ಕೋತೀನಿ. ಮನುಷ್ಯ ಅಂತ ಅಂದ್ಮೇಲೆ ಎಲ್ಲಾರ್ಗು ಕೋಪ ಮತ್ತೆ ದುಃಖ ಇವೆಲ್ಲ ಬರ್ತಾ ಇರುತ್ತೆ. ಸಂತೋಷ ಯಾವ್ದೋ ಒಂದು 10 ನಿಮಿಷ ಸಂತೋಷ, 10 ನಿಮಿಷ ದುಃಖ, 10 ನಿಮಿಷ ಯಾವ್ದಾದ್ರು ಕೋಪ, ಈ ತರದ್ದೆಲ್ಲ ಬರ್ತಾ ಇರುತ್ತೆ. ಬರೋದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೋಬೇಕು ಅಂದ್ರೆ ಧ್ಯಾನ ಮಾಡ್ಬೇಕು. ಧ್ಯಾನದಿಂದ ನಮ್ಗೆ ಎಷ್ಟೆಷ್ಟು ಲಾಭಗಳಾಗುತ್ತೆ ಅಂತಂದ್ರೆ, ನಾವು ಯಾವುದೇ ಒಂದು ಸಂಕಲ್ಪ ಸಿದ್ಧಿ ಮಾಡ್ಕೊಂಡು ಇವತ್ತೊಂದು ಬಸ್ ಸ್ಟ್ಯಾಂಡ್ ಬಂದು ನಿಂತ್ಕೊತೀನಿ, ಪಾಪ ಬೇಗ ಬಸ್ ಮಾಡು ಅಂತ ಅಂದ್ಬಿಟ್ರೆ ನಿಜವಾಗ್ಲೂ ಬಸ್ ಬಂದೇ ಬಿಟ್ಟಿರುತ್ತೆ. ಅದು ನಮ್ಮ ಒಂದು ಮನಸ್ಸಿನ ಒಂದು ಆಸೆಗಳನ್ನ ನಾವು ಅಲ್ಲಿ ದೇವರ ಹತ್ರ ಬೇಡ್ಕೊಳ್ಳೋದಾಗ್ಲಿ, ನಮ್ಮ ಆತ್ಮಕ್ಕೆ ನಾವು ಹೇಳ್ಕೊಳ್ಳೋದಾಗ್ಲಿ ಮಾಡಿದಾಗ ನಮ್ಮ ಒಂದು ಆತ್ಮದ ಆಸೆನ ಈಡೇರಿಸ್ಕೊಳ್ಳೋದಿಕ್ಕೆ ಕೂಡ ನಮ್ಗೆ ಒಂದು ಧ್ಯಾನ ಬೇಕು ಅಂತ ಒಂದು ಅರ್ಥ ಆಯ್ತು. ಜೊತೆಗೆ ನಮಗೆ ಬೇಕಾದವರು ಒಳ್ಳೆಯವರಾಗ್ಲಿ, ಒಂದು ಅಕ್ಕ ತಂಗಿರಾಗ್ಲಿ, ಇಂಥವ್ರಿಗೆಲ್ಲ ನಾವು ನಮ್ಮ ಮನಸ್ಸಿನ ಒಂದು ಒಳಿತನ್ನ ನಾವು ಕಂಡುಕೊಡೋದನ್ನ ಬೇರೆಯವರಿಗೆ ಹಂಚಬೇಕು ಅಂತಲೂ ಅನಿಸ್ತಾ ಇದೆ. ಈಗ ಅದೇನೋ ನಾವು ಒಬ್ಬ ತಂಗಿಗೆ ಹೇಳ್ಕೊಟ್ಟಿದೀನಿ, ಅವ್ರು ತುಂಬಾ ಧ್ಯಾನಕ್ಕೆಲ್ಲ ಬಂದಿದ್ದಾಳೆ, ಅವ್ರು ಸ್ವಲ್ಪ ಆರೋಗ್ಯದ ಬಗ್ಗೆನೂ ಎಲ್ಲ ಕಾಳಜಿ ಮಾಡ್ಕೊಂಡು ಇವಾಗ ಸ್ವಲ್ಪ ಹೆಲ್ತಿ ಆಗಿದ್ದಾಳೆ ಅಂತ ನನಗೆ ಖುಷಿ ಆಯ್ತು. ಮೊನ್ನೆ ನಾವು ಊರ್ಗ್ ಹೋಗಿದ್ದಾಗ ಅದೇ ಮತ್ತೆ ಒಂದು ಇಲ್ಲಿ ಬಂದಿದ್ವಲ್ಲ ಧ್ಯಾನ ಕೇಂದ್ರಕ್ಕೆ ಬಂದು ಹೋದ್ಮೇಲೆ ಎಲ್ರು ಅದೇ ಅಂತಿದ್ರು, ಏನ್ ಇಷ್ಟೊಂದೆಲ್ಲ ಓಡಾಡೋ ತರ ಆಗ್ಬಿಟ್ಟಿದೀರಾ, ತುಂಬಾ ಚೆನ್ನಾಗಿದ್ದೀರಾ, ನೀವೇನೋ ಧ್ಯಾನ ಮಹಾವತಾರ್ ಫೌಂಡೇಶನ್ ಸೇರ್ಕೊಂಡ್ಮೇಲೆ ಒಂಥರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಏನೋ ಒಂದ್ ಧ್ಯಾನ ಎಲ್ಲ ನಿಮ್ ಮುಖ ನೋಡಿದ್ರೆ ನಮ್ಗೆ ಒಂಥರ ಶೈನಿಂಗ್ ಎಲ್ಲ ಕಾಣಿಸ್ತಾ ಇದೆ ಅಂತೆಲ್ಲ ಅಂತ ಅಂದ್ರು. ಬಟ್ ನನಗೆ ಅವ್ರು ಅಂದಿದ್ರು ನಿಜಾನೂ ಅನ್ನಿಸ್ತು ನನಗೆ. ಯಾಕೆ ಅಂತಂದ್ರೆ ಹೌದು, ನಾನ್ ಮೊದಲೆಲ್ಲ ಒಂಥರ ಯೋಚನೆ ಮಾಡ್ಕೊಂಡು ಏನೋ ಫ್ಯಾಮಿಲಿ ಪ್ರಾಬ್ಲಮ್ಸ್ ಗಳೆಲ್ಲ ಇದ್ದೇ ಇರುತ್ತೆ, ಆ ಪ್ರಾಬ್ಲಮ್ಗಳೆಲ್ಲ ನಾನು ತುಂಬಾ ಆಳವಾಗಿ ತಗೊಂಡ್ಬಿಟ್ಟಿದ್ದೆ. ಇವಾಗ ಅನಿಸ್ತಾ ಇದೆ, ಹೌದು ನಾನ್ ಮಾಡಿದ ಒಂದು ಸಣ್ಣ ಪುಟ್ಟ ಕರ್ಮಗಳು ಪಾಪಗಳು ಇವೆಲ್ಲ ಕಳ್ಕೊಳ್ಳೋಕೆ ಇಷ್ಟೆಲ್ಲ ಆಗಿತ್ತೇನೋ, ಇವಾಗೆಲ್ಲ ಕಳೀತಾ ಬಂದಿದೆ ಅಂತ ಅನ್ಕೊಂಡಿದೀನಿ. ಇದು ಧ್ಯಾನದಿಂದ ತುಂಬಾ ಉಪಯೋಗ ಆಗುತ್ತೆ. ಮತ್ತೆ ಇತರರಿಗೂ ನಾವು ಎಲ್ಲಾನು ಹೇಳ್ಕೊಡ್ಬೋದು. ಈಗ ಒಂದ್ ಪರೀಕ್ಷೆಗೆ ಹೋಗ್ತಾರೆ ಮಕ್ಳು ಅಂತ ಇಟ್ಕೊಳ್ಳಿ, ಅವ್ರು ನಾನು ಓದಿದ್ದೇ ಬಂದ್ರೆ ಸಾಕಪ್ಪ, ನಾನು ಓದ್ಕೊಂಡಿದೀನಿ ಒಂದ್ 4 ಪಾಠಗಳು ಅದೇ ಚೆನ್ನಾಗ್ ಬಂದ್ರೆ ಸಾಕು, ಆ 4 ಕ್ವಶನ್ ಆನ್ಸರ್ಗಳೇ ಬಂದ್ರೆ ಒಳ್ಳೆ ಮಾರ್ಕ್ಸ್ ಮಾಡ್ಕೋಬಹುದು ಅಂತ ಅನ್ಕೊಂಡಿರ್ತಾರೆ. ಅನ್ಕೊಂಡು ಇತರರೇ ಬರ್ಲಿ ಅಂತ ಅನ್ಕೊಂಡು ಅವರು ಒಂದು ಧ್ಯಾನ ಕೂತ್ಕೊಂಡು ಒಂದು 10 ನಿಮಿಷ ಪರೀಕ್ಷೆಗೆ ಹೋಗಕ್ ಮೊದ್ಲೇ 10 ನಿಮಿಷ ಕೂತ್ಕೊಂಡು ಮನಸ್ಸಿನಲ್ಲಿ ಅದನ್ನ ಹೇಳ್ಕೊಂಡು ಒಂಥರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ್ಲೂ ಅವ್ರು ಓದಿರುವಂತದ್ದು ಒಂದ್ 2 ಪ್ಯಾರನ ಅವ್ರು ಮನನ ಮಾಡ್ಕೊಂಡ್ರೆ ಅದು ಅದೇ ಕ್ವಶನ್ಸ್ ಅಲ್ಲಿ ಬಂದಿರುತ್ತೆ ಅಂತ ಅನ್ಕೋತೀನಿ. ಈ ನಾವ್ ಆ ತರ ಒಂದ್ 2-3 ಅನುಭವಗಳು ನನಗಾಗಿದೆ. ಹೌದು, ಇವತ್ತೇನೋ ಒಂದು ಹಣ್ಣು ಕಾಯೋ ಇವತ್ತು ತಂದಿದ್ರೆ ಚೆನ್ನಾಗಿರ್ತಿತ್ತು, ಇವತ್ತು ಈ ತರ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಂಡಿರ್ತೀವಿ. ಅದನ್ನ ನಾವು ಮನ್ಸಲ್ಲಿ ಆಸೆ ಇಟ್ಕೊಂಡು ಅದನ್ನ ನಾವು ಚೆನ್ನಾಗಿ ಒಂದು ಧ್ಯಾನ ಮಾಡಿ ಧ್ಯಾನದಲ್ಲಿ ಕೋರಿಕೆನ ಈಡೇರಿಸ್ಕೋಬಹುದು. ಏನ್ ಕೋರಿಕೆ ಅಂದ್ರೆ ನನಗೇನೋ ಈ ತರ ಬೇಕಾಗಿತ್ತು, ಇದಾಗತ್ತಾ ಅಂತ ಕೇಳ್ಕೊಂಡು ಅದನ್ನ ಬರೀ ಬಿಟ್ಬಿಡ್ಬಾರ್ದು. ಆಗುತ್ತೋ ಇಲ್ವಾ ನಾವು ಮನ್ಸಲ್ಲಿ ಇಟ್ಕೊಂಡು ಧ್ಯಾನ ಮಾಡಿದ್ರೆ ಅದನ್ನ ಸ್ಪಿರಿಚುವಲ್ ಹೇಳಿ ನಾವು ಪ್ರಕೃತಿ ಏನ್ ನಮ್ಗೆ ಕೊಡ್ಬೇಕು ಅಂತ ಇರುತ್ತೆ ಅದನ್ನ ನಾವು ಇನ್ನೊಂದ್ಸರಿ ಕೇಳ್ಕೊಂಡಾಗ ಪ್ರಕೃತಿ ನಮ್ಗೆ ಕೊಡುತ್ತೆ. ಪ್ರಕೃತಿ ನಮ್ಗೆ ಇನ್ನೂ ಮೋಸ ಮಾಡಲ್ಲ. ಮನುಷ್ಯರಾಗ್ಲಿ ಇನ್ಯಾರೇ ಆಗ್ಲಿ ಮೋಸ ಮಾಡ್ತೀವಿ, ಅದು ಪ್ರಕೃತಿ ಮಾತ್ರ ನಮ್ಗೆ ಮೋಸ ಮಾಡಲ್ಲ. ಯಾಕೆಂದ್ರೆ ನಾವು ಪ್ರಕೃತಿಯಿಂದನೇ ಬಂದಿರೋದು, ಪ್ರಕೃತಿನೇ ಬಳಸ್ಕೊತಾ ಇರೋದು. ಪ್ರಕೃತಿ ಜೊತೆ ನಾವು ತುಂಬಾ ಪ್ರೀತಿಸಿದ್ರೆ ಅದು ನಮ್ಮನ್ನ ಪ್ರೀತಿಸುತ್ತೆ ಅನ್ನೋದನ್ನ ನಾವು ಅನುಭವದಲ್ಲಿ ಇಟ್ಕೋಬೇಕು. ಮತ್ತೆ ಧ್ಯಾನದ ಮೂಲಕ ಒಂದು ಅದ್ಭುತವಾದ ಒಂದು ಚಿತ್ತ ಬರುತ್ತೆ. ಅಂದ್ರೆ ಧ್ಯಾನ ಸ್ಥಿತಿಯಲ್ಲಿ ಧ್ಯಾನ ನಿರಂತರ ಅಭ್ಯಾಸದಲ್ಲಿ ಇದ್ದಾಗ ಅತ್ಯಂತ ಪರಾಕಾಷ್ಠೆಗೆ ಹೋದಾಗ ಅದ್ರ ಲಾಭಗಳು ತುಂಬಾನೇ ಇದೆ. ನಮ್ಗೆ ಏನೇನೋ ಎಲ್ಲ ಕಷ್ಟಗಳೆಲ್ಲ ಬಂದಿರುತ್ತಲ್ಲ ಅದನ್ನೆಲ್ಲ ನಿಧಾನವಾಗಿ ಕಳ್ಕೋಬಹುದು. ಅದೆಲ್ಲ ನಮ್ಗೆ ಮೊದ್ಲು ಅಂದ್ರೆ ಗೊತ್ತಿರ್ಲಿಲ್ಲ ನಮ್ಗೆ. ಹೌದು, ನಾವೇನೋ ಯಾವ್ದೋ ನಮ್ ಸ್ವಂತ ಇದರಿಂದ ಶಕ್ತಿಯಿಂದ ಮಾಡ್ಬಿಡ್ತಿದೀವಿ, ಏನೇನೋ ಲಾಭ ಮಾಡ್ಕೋತೀವಿ, ಅದೇನು ಆಗಲ್ಲ, ಏನ್ ಆಗ್ಬೇಕು ಅದೇ ಆಗತ್ತೆ. ಜೊತೆಗೆ ಏನಪ್ಪಾ ಅಂದ್ರೆ ಧ್ಯಾನ ತುಂಬಾ ಇಂಪಾರ್ಟೆಂಟ್. ಧ್ಯಾನದಿಂದ ನಾವು ಎಲ್ಲಾನು ಪಡ್ಕೋಬಹುದು. ಬೇರೆಯವ್ರಿಗೂ ಧ್ಯಾನನ ಹೇಳಿ ನಮ್ಮ ಆಗಿರುವಂತ ಅನುಕೂಲಗಳನ್ನ ಅವ್ರಿಗೂ ಹೇಳ್ಕೊಟ್ಟು
ಧ್ಯಾನಿಗಳು ಮಾಡಿಸ್ಬೋದು ಅಂತ ಅನಿಸ್ತಾ ಇದೆ. ಜೊತೆಗೆ ಬುಕ್ ಒಂದು ಅಷ್ಟೊಂದು ಬೇಜಾರಾಯ್ತು ಅಂದಾಗ ಇನ್ನೇನು ಬೇಡ, ಒಂದು ಅರ್ಧ ಗಂಟೆ ಯಾವ್ದಾದ್ರು ಧ್ಯಾನಿಗಳ ಬುಕ್ಗಳು, ಈ ಮೊದ್ಲೆಲ್ಲ ಯೋಗ ಮಾಡಿ ಅವರೆಲ್ಲ ಸಾಧನೆ ಮಾಡಿರೋ ಬುಕ್ಗಳನ್ನ ಓದೋದ್ರಿಂದ 10 ನಿಮಿಷ 1/4 ಗಂಟೆ ನಾವು ಸಾಕಾಗೋಷ್ಟು ಟೈಮ್ ಅದಾದ್ಮೇಲೆ ಬೇಕಾದ್ರೆ ಮುಚ್ಚಿಡಿ, ಒಂದೇ ದಿನ ಅಷ್ಟು ಓದ್ಬೇಕು ಅಂತ ಇಲ್ಲ. ಒಂದು 10 ಪುಟ 5 ಪುಟ ಕೊನೆ 2 ಪುಟ ಕೂಡ ಆದ್ರೂ ನಾವು ಅದನ್ನ ತಿರುಗಿಸಿ ನೋಡಿದಾಗ ಅದ್ರಲ್ಲಿರೋ ಒಂದು 10 ಪಾಯಿಂಟ್ ಆದ್ರೂ ನಮ್ಗೆ ಉಪಯೋಗ ಆಗದಿರುತ್ತೆ, ಅಥವಾ ಬೇರೆಯವ್ರಿಗೆ ಅದನ್ನ ಹೇಳಿದ್ರೆ ಅವ್ರಿಗೂ ಉಪಯೋಗ ಆಗ್ಬೋದು ಅಂತ ತಿಳ್ಕೊಂಡು ನಾನು ಪುಸ್ತಕಗಳೆಲ್ಲ ಎತ್ತಿಟ್ಕೊಂಡಿರ್ತೀನಿ. ಬಟ್ ಅವಾಗ ಓದ್ತಿದ್ದೆ, ಸುಮ್ಮನೆ ಓದ್ತಿದ್ದೆ, ಏನೋ ಒಂದ್ ಅರ್ಧ ಅರ್ಥ ಆಗಿರೋದು, ಏನೋ ಒಂದು ನಿದ್ದೆ ಬರಕ್ಕೋ, ಏನೋ ಒಂದು ಮನ್ಸಲ್ಲಿ ತುಂಬಾ ಬೇಜಾರಾದಾಗ ಓದ್ಕೋತಿದ್ದೆ. ಬಟ್ ಇವಾಗ ಅನ್ಸುತ್ತೆ ಹೌದಲ್ವಾ, ಓದಿದ್ರಿಂದನೂ ನಮ್ಗೆ ಒಂದು ಇರುವಂತ ತಿಳುವಳಿಕೆಗಳು ಬರುತ್ತೆ. ಯಾರು ಏನೇನ್ ಮಾಡಿದ್ರು, ಈಗ ರಾಮಕೃಷ್ಣ ಪರಮಹಂಸರು ಏನ್ ಮಾಡಿದ್ರು, ಮತ್ತೆ ಯೋಗಾನಂದ ಅವ್ರು ಏನ್ ಮಾಡಿದ್ರು, ಬುದ್ಧ ಏನಕ್ಕೆ ಹೀಗಾದ, ಇದೆಲ್ಲ ಒಂಥರ ನಾವೇ ಕ್ವಶನ್ ಹಾಕೊಳ್ಳೋಷ್ಟು ಮಟ್ಟಿಗೆ ನಾವು ಬಂದಿದ್ದೀವಿ. ಈಗೇನಪ್ಪ, ಬಹುನಿ ಮೇ ವೃತ್ತಾನೀನಿ ಜನ್ಮಾನಿ ತವ ಚಾರ್ಜಿಸ ತಾನ್ಯಹಂ ವೇದ ಶರ್ವಾಣಿ ನತ್ವಂ ವೇತ್ವ ಪರತಃ. ಭಗವದ್ಗೀತೆಯಲ್ಲಿ ಕೂಡ ಅರ್ಜುನ ಹೇಳಿದಾನೆ ಏನಂತ, ನಾನು ಎಷ್ಟೋ ಕರ್ಮ ಫಲಗಳನ್ನು ಜನ್ಮಗಳನ್ನು ಎತ್ತಿದ್ದೀನಿ, ಆದ್ರೆ ಅದ್ರೆಲ್ಲ ನನ್ಗೇನೂ ಸಿಕ್ಲಿಲ್ಲ. ಕೊನೆಗೆ ಏನಪ್ಪ ಆಗ್ಬೇಕು ಅಂದ್ರೆ ಧ್ಯಾನ ಮಾಡ್ಕೊಂಡು ನೀವು ಯಾರಿಗಾದ್ರು ಧ್ಯಾನೇಶ್ವರ ಮತ್ತು ಅವರ ಕೂಡ ಅವ್ರು ಕೂಡ ನಾವು ಸಂಘ ಬೆಳೆಸ್ಕೋಬೇಕು. ಆವಾಗ ನಾವು ಧ್ಯಾನಿಗಳಾಗ್ಬೋದು. ನಾವು ಧ್ಯಾನಿಗಳಾಗಬೇಕು ಅಂದ್ರೆ ಜ್ಞಾನ ಬೇಕು ಅಂದ್ರೆ ಪುಸ್ತಕ ಓದಬೇಕು, ಮತ್ತೆ ಎಲ್ಲ ಸತ್ಸಂಗಗಳಲ್ಲಿ ಮತ್ತೆ ಈ ತರ ಯೋಗ ಪಡೆದಿರೋರ ಹತ್ರ ಹೋಗಿ ನಾವು ಅವ್ರ ಸಂಘ ಮಾಡ್ಬೇಕು. ಈ ರೀತಿ ಮಾಡಿದಾಗ ನಾವೇ ಬುದ್ಧರಾಗಬಹುದು. ನಾವೇ ರಾಮಕೃಷ್ಣ ಪರಮಹಂಸರ ಹತ್ರ ಅದ್ರಲ್ಲಿ 10 ಪೈಸದಷ್ಟಾದ್ರೂ ಈ ಸಂಪಾದನೆ ಮಾಡ್ಕೊಂಡು ಇದು ಒಂದೇ ಜನ ಇನ್ನೊಂದ್ ಜನ್ಮದಲ್ಲಿ ನಾವು ಮಾಡ್ಕೊಳ್ಳೋಣ, ಇನ್ನೊಂದ್ ಜನ್ಮದಲ್ಲಿ ನಾವು ಕರ್ಮ ಮಾಡ್ಬಿಟ್ಟಿದೀವಿ, ನಮ್ ಕೈಲಿ ಆಗಲ್ಲ ಅಂತ ಅದ್ ಬಿಡ್ಬಾರ್ದು. ಈ ಜನ್ಮ ಸಿಕ್ಕಿದಾಗ್ಲೇ ನಾವು ಧ್ಯಾನಿಗಳಾಗ್ಬೇಕು. ಅವ್ರನ್ನ ಅಲ್ಪ ಕಾಲದಲ್ಲಿ ಯೋಗಿ ಆಗ್ತಾನೆ, ನಾವು ಯೋಗಿ ಆಗ್ತೀವಿ ಅಂತ ನಾವು ಅನ್ಕೋಬಾರ್ದು. ಈ ಸಿಕ್ಕಿರೋ ಇದ್ರಲ್ಲಿ ನಾವು ಧ್ಯಾನ ಎಲ್ಲಾನು ನಾವು ಪಡ್ಕೊಂಡು ನಿಧಾನಕ್ಕೆ ಒಂದೊಂದೇ ದಿನ ಈ ತರ ದಿನ ಕಳಿತಾ ನಾವು ಒಳ್ಳೆ ಧ್ಯಾನನೂ ಸಂಪಾದನೆ ಮಾಡ್ಕೋಬಹುದು. ಒಂದಿನ ಆಗ್ಲಿಲ್ವಾ ಮತ್ತೆ ಪ್ರಯತ್ನ ಮಾಡ್ಬೇಕು. ಪ್ರಯತ್ನ ಮಾಡ್ತಾ ನಾವು ಧ್ಯಾನಿಗಳಾಗ್ಬೋದು ಅಂತ ಹೇಳ್ಕೊಂಡು ನಾವು ನಮ್ಗೆ ಗೊತ್ತಿರುವಂತ ವಿಷಯಗಳನ್ನ ಇನ್ನೂ ಒಬ್ಬರಿಗೆ ಹೇಳ್ಬೇಕು. ಅದೇ ರೀತಿ ನಾನು ಒಬ್ರಿಗೆ 1-2-3 ಜನಕ್ಕೆ ಹೇಳಿದೀನಿ, ಅವ್ರು ಕೂಡ ಮಾಡ್ತಾ ಇದ್ದಾರೆ. ನೀವ್ ಹೇಳ್ಕೊಟ್ಟಿದ್ರಲ್ಲಿ ಏನೋ ಒಂದು ಅರ್ಥ ಇದೆ ಅಂತಲೂ ಅನ್ಕೊಂಡಿದ್ದಾರೆ. ಈಗ ನನ್ನ ತಂಗಿ ಒಬ್ಬರನ್ನ ಆವಾಗ್ಲೇ ನಾವು ಬಸವ ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡು ಹೋಗಿದ್ವಿ. ಅವತ್ತಿಂದ ನಾವು ಅನ್ಸುತ್ತೆ, ಹೌದು ನಮ್ಮ ಧೈರ್ಯನೇ ಸಾಲ್ತಾರೆ, ಅಷ್ಟು ನಾವು ಒಬ್ಬರೇ ಹೋಗಕ್ಕಾಗತ್ತಾ, ಇಬ್ರೇ ಆಗತ್ತಾ, ಅಲ್ಲಿ ಯಾರು ನಮಗ್ ಸಿಗ್ತಾರ, ನಮ್ ನೆಂಟ್ರೇ ಬೇಕು, ನಮ್ ಜನನೇ ಬೇಕು, ನಮ್ಮ ಅಕ್ಕ ತಂಗಿರೇ ಬೇಕು ಅಂತಿದ್ವಿ. ನಿಜವಾಗ್ಲೂ ಈಗಂತೂ ಅದ್ರ ಬಗ್ಗೆ ನಮ್ಗೆ ಅಷ್ಟೊಂದೊಂದ್ಸಲ ನಾವೆಲ್ಲ ಆತ್ಮಬಂಧುಗಳು ಪ್ರಪಂಚದಲ್ಲಿ ಯಾವಾಗ ನಾವು ಜನ್ಮ ತಾಳ್ ಬರ್ತೀವಿ ಆವಾಗ್ಲೇ ನಮ್ಮ ಜೊತೆಗೆ ಎಲ್ಲರನ್ನೂ ಕಳ್ಸಿರ್ತಾನೆ. ಆ ಭಗವಂತ ಯಾರಿಗೂ ಏನು ಮೋಸ ಮಾಡಿರಲ್ಲ. ಅದನ್ನ ಉಪಯೋಗಿಸ್ಕೊಳ್ಳೋ ರೀತಿ ನಮಗ್ ಗೊತ್ತಿಲ್ಲದೆ ನಾವೇನೇನೋ ಮಾಡ್ಕೊಂಡಿರ್ತೀವಿ ಅಂತ ಅನಿಸ್ತದೆ. ಜೊತೆಗೆ ಈಗ ಮೊನ್ನೆ ನಾವು ಪಿರಿಮಿಡ್ ವ್ಯಾಲಿನೆಲ್ಲ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ನಾವು ಎಂಜಾಯ್ ಮಾಡಿದ್ವಿ. ನಮ್ಗೆ ನಾವು ಅಲ್ಲಿ ಸಿಕ್ಕಿದ್ದ ಎಲ್ಲ ಆತ್ಮಬಂಧುಗಳ ಜೊತೆಗೆ, ಮತ್ತೆ ಇಲ್ಲಿ ಸುತೇಜ ಭಟ್ ಆಗಿರ್ಬೋದು, ಇದಪ್ಪ ಆಮೇಲೆ ಅಶ್ವಿನಿ ಆಗಿರ್ಬೋದು, ಮತ್ತೆ ಇನ್ನೂ ಒಂದು 7-8 ಜನ ಗೊತ್ತಿಲ್ಲ. ಆಮೇಲೆ ಹೇಮಾ ಮೇಡಮ್, ವಾಣಿ ಮೇಡಮ್, ಇವ್ರು ಕೂಡ ವಾಣಿ ಮೇಡಮ್ ಎಲ್ರು ಸಿಕ್ಕಿದ್ರು. ನಮ್ಗೆ ಸ್ವಲ್ಪ ಹೊಸಬ್ರು ಅನ್ಸಿದ್ರು, ಅಲ್ಲಿ ಸಿಕ್ಕಿದೆ ಇದ್ದವ್ರು ಕೂಡ ಇಲ್ಲಿ ಸಿಕ್ಕಿದ್ರು, ಅಲ್ಲಿ ಬಂದಿರೋರು ಇಲ್ಲಿ ಬಂದಿದ್ರು. ಅವ್ರಿಗೆ ಗೌರಿಬಿದನೂರಿಂದ ಎಲ್ಲ ಅವ್ರು ಬಂದಿದ್ರಲ್ಲ, ಅವ್ರಿಗಿಂತ ನಾವು ಅವ್ರನ್ನೆಲ್ಲ ಮತ್ತೆ ನಾವು ಬರೀ ಝೂಮ್ ಅಲ್ಲಿ ನೋಡ್ತಿದ್ವಿ. ಇವಾಗ ನಾವು ಎದುರುಗಡೆನೆ ನೋಡಿ ತುಂಬಾ ಸಂತೋಷ ಪಟ್ವಿ. ಆತ್ಮಗಳು ನೀವ್ ಹೇಳ್ದಂಗೆ ಒಂದಕ್ಕೊಂದು ಆತ್ಮಗಳು ಮಿಲನ ಆದಂಗ ಆಯ್ತು. ನಿಮ್ಮ ಭೇಟಿ ಬರೀ ಝೂಮ್ ಅಲ್ಲಿ ಇರೋದ್ ಬೇಡ. ಆಮೇಲೆ ಅಡಿಗೆ ಊಟ ಕೂಡ ನಿಜವಾಗ್ಲು ನಾವ್ ಎಷ್ಟು ಲಕ್ಷ ಖರ್ಚು ಮಾಡ್ಬೋದು ಮೇಡಮ್, ಒಂದ್ ಫಂಕ್ಷನ್ ಮಾಡ್ಬೇಕಾದ್ರೆ ಎಷ್ಟು ಗಾಬರಿ ಆಗುತ್ತೆ, ಎಷ್ಟು ಕಷ್ಟ ಆಗತ್ತೆ, ಒಂದ್ ಸಣ್ಣ ಒಂದು ತೊಂದರೆಗಳೆಲ್ಲ ಅಲ್ಲಿ ಒಂದೇನಾದ್ರೂ ಒಂದ್ ಸಣ್ಣ ಅಷ್ಟು 1000 ಜನ ನಿಂತಿರ್ಬೇಕಾದ್ರೆ ಒಂದು ಎಡವಿ ಬೀಳೋರು ಕೂಡ ಯಾರು ಇರಲ್ಲ. ಒಂದು ಮುಗ್ಗರ್ಸಿ ಒಬ್ರಿಗೊಬ್ರು ಒಂದ್ ತಪ್ಪು ಕೆಟ್ಟ ಪದ ಮಾತಾಡೋರು ಯಾರು ಇರ್ಲಿಲ್ಲ. ನೀನು ತಾನು ಅನ್ನೋದು ಒಂದು ಏಕವಚನದ ಮಾತಿರ್ಲಿಲ್ಲ ಅಲ್ಲಿ. ಎಲ್ರು ನಿಜವಾಗ್ಲು ಎಷ್ಟು ಧ್ಯಾನಿಗಳು, ಸಣ್ಣ ಮಕ್ಕಳಿಂದ ಹಿಡಿದು ಅಲ್ಲಿ ಮಕ್ಕಳುಗಳು ಕೂಡ ಬಂದಿದ್ರು. ಒಬ್ರಿಗೊಬ್ರು ಈ ಬೇರೆ ಕಡೆ ಒಂದು ಫಂಕ್ಷನ್ ಹೋಗಿ ಜಗಳ ಆಡೋದು, ಕಿತ್ತಾಡೋದು, ಸುಮ್ಮನೆ ಅವ್ರ ಇಷ್ಟವನ್ನ ಕೂಗಾಡೋದೆಲ್ಲ ನಡೀತಾ ಇರುತ್ತೆ. ನಿಜವಾಗ್ಲು ಎಷ್ಟು ತರ ಅಲ್ಲಿ ಜನ ಇದ್ರು, ಅಷ್ಟೂ ಜನ ಒಂದೇ ಭಾವನೆಯಿಂದ ನಾವೆಲ್ಲ ಬಂದಿರೋದು ಧ್ಯಾನಕ್ಕೆ. ನಮ್ಗೆಲ್ಲ ಎಲ್ಲ ಉಪಯೋಗ ಆಗಿದೆ ಅಂತ ತಿಳ್ಕೊಂಡ್ರು. ಅಡಿಗೆ ಆಗ್ಲಿ ಊಟವಾಗ್ಲಿ ಎಷ್ಟು ಚೆನ್ನಾಗಿ, ಅದ್ರ ರುಚಿ ಎಷ್ಟು 1ಕ್ಕೆ 10ರಷ್ಟು ಇಮ್ಮಡಿಯಾಗಿತ್ತು. ನಾವು ಮಾಡೋದು ಒಂಥರ ಅದೇ ಸಾಮಾನು ಹಾಕಿದ್ರು, ಆ ತರ ನಮ್ಗೆ ರುಚಿ ಬರ್ತಿರ್ಲಿಲ್ಲ. ಆ ತರ ಒಳ್ಳೊಳ್ಳೆ ರುಚಿಕರವಾದ ಊಟ ಬಡಿಸಿ ಧ್ಯಾನ, ನಮ್ಗೆ ಒಂದು ಊಟದ ಬಗ್ಗೆ
ಎಲ್ಲಾದ್ರಲ್ಲೂ ನಿಜವಾಗ್ಲೂ ನಾವು ಒಂದು ಸ್ವರ್ಗದಲ್ಲೇ ಇದೀವೇನೋ ಅಂತ ಅನಿಸ್ತಾ ಇತ್ತು. ಪಿರಿಮಿಡ್ ಹೋಗಿ ಕೂತ್ಕೊಂಡಾಗ ಅಂತ ನಿಜವಾಗ್ಲೂ ನಾವು ಯಾವ್ದೋ ಲೋಕದಲ್ಲಿ ಇದೀವಿ ಅನ್ನೋ ಅಷ್ಟ ಆಯ್ತು. ಅಲ್ಲಿ ಕೂತ್ಕೊಂಡ ಮನೇಲೆಲ್ಲ ಮಾಡ್ಕೊತಿರ್ತೀವಿ, ಎಷ್ಟು ಬಲವಂತವಾಗಿ ಅಲ್ಲಿ ತಂದು ಕೂರಿಸ್ಬೇಕು. ಅಲ್ಲಿ ಹೋಗಿ ಕೂತ್ಕೊಂಡಾಗ 2 ನಿಮಿಷಕ್ಕೆ ಕೊಟ್ಟು ಹೋದ್ವಿ, ನಾವ್ ಎಲ್ಲಿ ಹೋಗಿದೀವಿ ಅಂತಾನೆ ಗೊತ್ತಿಲ್ಲ. ಅಷ್ಟು ತುಂಬಾ ಚೆನ್ನಾಗಿ ಧ್ಯಾನ ಆಯ್ತು. ನಾವು ತಪ್ಪಿಸ್ಕೊತಿದ್ವಿ, ನಾವು ಒಂದ್ 5 ನಿಮಿಷ 10 ನಿಮಿಷ ಮನ್ಸ್ ಮಾಡಿಲ್ಲ ಆ ಟೈಮಲ್ಲಿ ಅಂತ ನಾವು ಒಬ್ರಿಗೊಬ್ರು ಮೀಟ್ ಆಗ್ತಿರ್ಲಿಲ್ಲ. ಅದು ನನ್ನ ತಂಗಿನೂ ಬರ್ತೀನಿ ಅಂತ ಹೇಳಿದ್ಲು. ಖುಷಿ ಆಯ್ತು. ನಾನು ಯಾವ್ದೋ ಒಂದ್ ದೇವಸ್ಥಾನದ ಓಪನಿಂಗ್ ಹೋದವಳು ಹೋಗಿದ್ದು ವಾಪಸ್ ಬಂದ್ಬಿಡೋಣ, ಯಾವ್ದು ಸಿಕ್ಕಲ್ವಲ್ಲ ಅಂತ ಅನಿಸ್ತಾ ಇತ್ತು. ಜೊತೆಗೆ ಅವಳಿಗೊಂದು ಫೋನ್ ಮಾಡಿದ ತಕ್ಷಣ ಅವಳು ಒಪ್ಕೊಂಡ್ಲು. ಮತ್ತೆ ಅವ್ರ ಮನೇಲಿ ಹೋಗು, ನನಗೊಂಚೂರು ರೆಸ್ಟ್ ಆಯ್ತು. ಇಬ್ರು ಅಕ್ಕ ತಂಗಿರು ಒಂಥರ ಜೊತೆಲಿ ಇದ್ದುಕೊಂಡು 2 ದಿನ ಕಾಲ ಹಾಕೊಂಡು ನನಗೊಂಥರ ಮಿನಿ ಟೂರ್ ಆದಂಗೂ ಕೂಡ ಆಯ್ತು. 2 ದಿನ ಅಕ್ಕನ ಮನೆ, ತಂಗಿ ಮನೇಲಿ ಒಂದ್ 2 ದಿನ ದೇವಸ್ಥಾನ, ಒಂದು ಧ್ಯಾನ, ಎಲ್ಲ ಒಂಥರ ನನಗೆ ಮಿನಿ ಟೂರ್ ಆಯ್ತು ಮೇಡಮ್. 3-4-5 ತಿಂಗಳ ನನ್ಗೆ ಮನ್ಸು ಒಂದು ಜೈಲಲ್ಲಿ ಕೂಡ ಆಗ್ದಂಗೆ ಆಗೋಗಿತ್ತು ಮನ್ಸು. ಅಲ್ಲ, ನನಗೆ ದಿನ ಧ್ಯಾನ ಇರೋದ್ರಿಂದಾನೇ ನಾನು ಇದುವರೆಗೂ ನಾನು ಎಷ್ಟು ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಳಕ್ಕೆ ತುಂಬಾ ನನ್ಗೆ ಖುಷಿ ಆಗ್ತಾ ಇದೆ. ನಾನು ಧ್ಯಾನ ಇನ್ನೂ ಅಷ್ಟು ಜನಕ್ಕೆ ಹಂಚ್ಬೇಕು. ಜೊತೆಗೆ ಪುಸ್ತಕಗಳೆಲ್ಲ ಒಂದ್ 10-12 ಪುಸ್ತಕಗಳೆಲ್ಲ ತಂದಿದ್ದೀನಿ. ನಾನು ಅವಳು ಇಬ್ರು ಮೀಚಲ್ ಮಾಡ್ಕೊಂಡು ಓದ್ಕೋಬೇಕು. ಆಮೇಲೆ ಗುರುಗಳು ನಮ್ಮ ಸ್ವಂತ ಇದ್ರ ತರನೇ ಹತ್ರದಲ್ಲಿ ಕೂತ್ಕೊಂಡು ನಾವು ಕೇಳಿದ ಕ್ವಶನ್ಗೆ, ನಮ್ಮ ಕಾಯಿಲೆಗಳಿಗೆಲ್ಲ ಉತ್ತರ ಎಲ್ಲ ಹೇಳಿದ್ರು. ನಾವು ಎಷ್ಟು ಫೀಸ್ ಕೊಟ್ಟು ಆ ಡಾಕ್ಟರ್ಗಳು ಒಪ್ಪಿನಲ್ಲಿ ಬನ್ನಿ ಅಂತಾರೆ, ಆಯ್ತಾ. ನಮ್ಗೆ ಏನು ಒಂದ್ ಫೀಸು ಈಸ್ಕೊಳ್ದೆ ಅಷ್ಟು ನಗ್ನಾಗ್ತಾ ನಮ್ಮ ಕಷ್ಟ ಸುಖ ಕೂಡ ನಮ್ಮ ಮಾನಸಿಕ ನಮ್ಮ ಮನ್ಸಲ್ಲಿ ಇರೋದೆಲ್ಲ ಬಿಚ್ಚಿ ಹೇಳ್ಕೊಳ್ಳುವಂತ ಅವಕಾಶ ಸಿಕ್ತು. ಗುರುಗಳ ಎದುರುಗಡೆ ಕೂತ್ಕೊಂಡ್ರೆ ನಿಜವಾಗ್ಲೂ ನಮ್ಗೆ ಯಾರೋ ನಮ್ಮ ಆತ್ಮ ಬಂಧುಗಳಂತ ನಮ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಏನು 10 ವರ್ಷದಿಂದ ಪರಿಚಯ ಆಗಿರೋರು ಆಗ್ಲಿ, ತಂದೆ ತಾಯಿ ಹತ್ರ ಕೂಡ ನಾವು ಅಷ್ಟೊಂದು ಕಷ್ಟ ಸುಖ ಹೇಳ್ಕೊಂಡಿರಲ್ಲ. ಅಷ್ಟೆಲ್ಲ ಒಂದ್ 10 ನಿಮಿಷದಲ್ಲ ಹೇಳ್ಕೊಂಡ್ವಿ. ಗುರುಗಳು 1-2 ಮಾತಲ್ಲೆಲ್ಲ ನಮ್ಗೆ ಅದಕ್ಕೆ ಆನ್ಸರ್ ಎಲ್ಲ ಕೊಟ್ರು. ಜೊತೆಗೆ ನಾನು ಸಮೂತ್ರ ಪಾನ ಮಾಡೋದು, ಆಮೇಲೆ ನಾನು ಅವ್ರ ತಂಗಿ ಕೂಡ ಕಾಲೆಲ್ಲ ಉಟ್ಕೊಂಡಿತ್ತು, ಅವಳಿಗೂ ಕ್ವಶನ್ ಕೇಳ್ಕೊಂಡ್ಲು, ಔಷಧಿ ಕೇಳಿದ್ಲು. ಸುಮಾರು ಎಲ್ಲದಕ್ಕೂ ಆನ್ಸರ್ ಕೊಟ್ರು ಗುರುಗಳು. ಅದನ್ನ ಮಾಡ್ಕೋಬೇಕು. ನಾನು ಹೇಳಿದೀನಿ, ಬೆಳಗ್ಗೆ ಟೈಮು ಒಬ್ಳೆ ಬೇರೆ ಇರ್ತಾಳಲ್ವಾ, ನೀನ್ ಯಾವ ರೀತಿನಾದ್ರೂ ಮಾಡಿ ಅದನ್ನೆಲ್ಲ ಹುಷಾರ್ ಮಾಡ್ಕೊಂಡು ಬೇರೆ ಮಾತ್ರೆ ಔಷಧಿಗಳನ್ನ ಕಡಿಮೆ ಮಾಡ್ಕೋಬೇಕು. ಸುಮ್ನೆ ಮಾತ್ರೆ ಔಷಧಿಗಳು ಸೈಡ್ ಎಫೆಕ್ಟ್ ಇರುತ್ತೆ. ಇದಂದ್ರೆ ನಮ್ಗೆ ಯಾವ ಕಡೆಯಿಂದನೂ ಏನ್ ಸೈಡ್ ಎಫೆಕ್ಟ್ ಆಗಲ್ಲ. ಧ್ಯಾನ ಹೆಚ್ಚಿಗೆ ಕೂತ್ಕೋತೀಯ ಮತ್ತು ಜ್ಞಾನ ಬರುತ್ತೆ, ಮೈಂಡ್ ರಿಲೀಫ್ ಆಗುತ್ತೆ. ಇನ್ನೇನು ನಾವು ಔಷಧಿ ಕುಡಿತೀವ ಮಾತ್ರ ಇಲ್ಲ. ಆಮೇಲೆ ಜೊತೆಗೆ ನಾವು ಸಸ್ಯಾಹಾರ ತಿನ್ನೋದ್ರಿಂದ ಬೇಗ ಧ್ಯಾನಕ್ಕೂ ಕೂಡ ಹೋಗ್ಬೋದು. ಅಂದ್ರೆ ನಮ್ಮ ಒಂದ್ ಸ್ವಲ್ಪ ಒಂದು ಕಲ್ತಿದೀವಲ್ಲ, ನಮ್ಮ ವಿದ್ಯೆಗಳು ನಮ್ಮ ಒಂದು ಮೊದ್ಲಿಂದ ಮಾಡ್ಕೊಂಡು ರೂಢಿಗಳು ಮಾಡಿ 8 ಗಂಟೆ ಒಂದ್ ಸ್ವಲ್ಪ ಇದಾಗಿರುತ್ತೆ. ಮತ್ತೆ ಈ ನಮ್ಮ ಒಂದು ಇದನ್ನ ಕೊಡ್ತಾರಲ್ಲ ಯೂಟ್ಯೂಬ್ ಗಳಲ್ಲಿ, ಅದನ್ನೆಲ್ಲ ನಾವು ಕೇಳಿಸ್ಕೊಂಡು ತುಂಬಾ ಮತ್ತೆ ಮನೇನ ಮಾಡ್ಕೊಂಡು ನಾವು ಧ್ಯಾನದಲ್ಲಿ ಇನ್ನೂ ಜಾಸ್ತಿ ಆಳ್ವಾಗಿ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಮೇಡಮ್. ಅವಕಾಶಕ್ಕಾಗಿ ಧನ್ಯವಾದಗಳು. ಧ್ಯಾನದ ಬಗ್ಗೆ ನನಗೆ ಧ್ಯಾನ ಅಂದ್ರೆ ಏನು ಅಂತ ಗೊತ್ತಿರ್ತೈತೆ ಅವಳು. ಇವತ್ತು ಅನ್ಸುತ್ತೆ, ಇವತ್ತು ಏನು ಮಾಡಿಲ್ಲ ಅಂದ್ರೆ ಇವತ್ತು 3 ಟೈಮ್ ಮಾಡ್ಬೇಕಿತ್ತು, ಇವತ್ತು 3 ದಿವಸ ಸ್ವಲ್ಪ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಏನೋ ಮಿಸ್ ಆಯ್ತು ಅನ್ಸುತ್ತೆ. ನಾನು ಇವಾಗ ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಬಂದು ಮೊನ್ನೆ ಒಂದು ಪರಿಸರ ಹೋಗಿ ಬಂದ್ಮೇಲೆ ಮತ್ತೆ ಇನ್ನೊಂದು ಪರಿಸರ ನೋಡುವಂತದ್ದು ಒಂದ್ ಸಿಕ್ತು. ನಂದಿ ಬೆಟ್ಟಕ್ಕೆ ಹೋಗಿ ಬಂದೆ ಮೇಡಮ್. ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಯೋಗ ನಂದಿ ಇದೆ. ಆ ಯೋಗ ನಂದಿ ಹತ್ರ ಕೂತ್ಕೊಂಡು ಒಂದ್ 10 ನಿಮಿಷ ಧ್ಯಾನ ಕೂಡ ಮಾಡಿದೆ. 7 ಗಂಟೆಗೆಲ್ಲ ನಂದಿ ಬೆಟ್ಟದಲ್ಲೇ ಇದ್ವಿ ನಾವು, ಅಲ್ಲೇ ಫುಲ್ ಕೂತ್ಕೊಂಡು. ನೇಚರ್ ಅಲ್ಲಿ ಏನೆಲ್ಲ ಕೊಟ್ಟಿರ್ತಾನೆ, ಪ್ರಕೃತಿ ಮುಂದೆ ನಾವೇನೇನೂ ಅಲ್ಲ. ಪ್ರಕೃತಿ ಅಷ್ಟೊಂದು ಒಳ್ಳೆ ಹೂ ಮರ ಹಣ್ಣು ಗಿಡಗಳನ್ನೆಲ್ಲ ಕೊಟ್ಟಿರುವಾಗ ಅದನ್ನೆಲ್ಲ ಬಳಸ್ಕೊಂಡು ನಾವು ಮತ್ತೆ ನೇಚರ್ಗೆ ಅದನ್ನೆಲ್ಲ ಕೊಟ್ಟು ನಾವು ನಮ್ಮ ಬಂದಿರೋಂತ ಕರ್ತವ್ಯನ ನಾವು ಮುಗಿಸಿ ಹೋಗ್ಬೇಕು ಅನ್ನೋದನ್ನ ನಾನು ಅರ್ಥಕೊಂಡಿದೀನಿ. ಇನ್ನು ಸುಮಾರು ಜನಗಳಿಗೆ ಹೇಳೋದಿದೆ. ಇನ್ನು ಅವಕಾಶ ಮಾಡಿಕೊಟ್ಟಕ್ಕೆ ಧನ್ಯವಾದಗಳು ಮೇಡಮ್. ಮತ್ತೆ ನಾಗಲಲಿತಾ ಮೇಡಮ್ ಹೇಳ್ತೀನಿ, ಇನ್ನ ಒಂದ್ 2 ದಿನ ಅವಳು ಕ್ಲಾಸ್ಗಳೆಲ್ಲ ಕೊಡಕ್ ರೆಡಿ ಇದ್ದಾಳೆ. ಮತ್ತೆ ಬಂದಿದ್ದೀನಿ, ನೀನ್ ಅಷ್ಟೊಂದೆಲ್ಲ ಇದ್ ಮಾಡ್ಬೇಡ. ಅವಳು ಮಕ್ಳು ಬ್ಯಾಚುಲರ್ ತರ ಒಬ್ಳೇ ಇರ್ತಾಳೆ ಅವಳು ಮನೇಲಿ. ಅದರಿಂದ ನೀನು ಓದ್ಕೊಂಡು ಅವೆಲ್ಲ ನಮ್ಮ ಅನ್ನ ಮಾಡ್ಕೊಂಡು ಹೇಳ್ತಾ ಇರು ಅಂತ ಬಂದಿದ್ದೀನಿ. ಅವಳು ಮಾಡ್ತಾಳೆ ಮೇಡಮ್. ಧನ್ಯವಾದಗಳು ಮೇಡಮ್, ತುಂಬಾ ಧನ್ಯವಾದಗಳು. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್ಗೆ, ಮತ್ತೆ ಗೀತಾ ನಾಯಕ್ ರೆಡ್ಡಿ ಮೇಡಮ್ ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ಇನ್ನು ಹೇಳಕ್ ತುಂಬಾ ಇರ್ತದೆ. ಎಲ್ಲ ನನ್ನ ಓನ್ ವರ್ಡ್ಸ್, ನಾನೇನ್ ಬುಕ್ ಆಗ್ಲಿ ನಾನೇನು ಆಗ್ಲಿ ಓದ್ಕೊಂಡ್ರೆ, ಯಾಕಂದ್ರೆ ನನ್ನ ಸ್ವಂತ ಅನುಭವ, ನನಗಾದ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದೀರಾ. ಇನ್ನೂ ಎಲ್ಲ ಮಾಡ್ಬೇಕು ಮೇಡಮ್, ಮಾಡ್ತೀನಿ. ಧನ್ಯವಾದ.